ಕರ್ಕಾಟಕ ರಾಶಿ ಮೇ ತಿಂಗಳ ಭವಿಷ್ಯ. ಕರ್ಕಾಟಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಕುಜ ಬುಧರ ಯೋಗ, ಶನಿ ಅಷ್ಟಮದಲ್ಲಿ, ಗುರು ಕರ್ಮಸ್ಥಾನದಲ್ಲಿ ಇದ್ದು ಮೌಢ್ಯವನ್ನು, ಜೊತೆಗೆ ರವಿ 10-11ರಲ್ಲಿ ಸಂಚಾರ. ಹಾಗಾಗಿ ಈ ಗುರು ಮೌಢ್ಯ ಬರೋದರಿಂದ, ಕರ್ಮಸ್ಥಾನದಲ್ಲಿ ಇದ್ದು ಗುರು ಮೌಢ್ಯವನ್ನು ಕೊಡುವುದರಿಂದ ಕೆಲಸದಲ್ಲಿ ತುಂಬ ಏರುಪೇರು ಆಗುತ್ತೆ ಅಂತ ಕೇಳಿರಬಹುದು. ಹಾಗಾಗಿ ನಮ್ಮ ಜೀವನದಲ್ಲಿ ಹೇಗಿದೆ, ಈ ಮಾಸದಲ್ಲಿ ನಮಗೆ ಗುರು ಮೌಢ್ಯ ಆಗೋದ್ರಿಂದ ಯಾವ ಥರದ ಸಮಸ್ಯೆಗಳು ನಮಗೆ ಬರಲಿಕ್ಕಿದೆ? ಯಾಕೆಂದರೆ ಗುರು ಷಷ್ಠಾಧಿಪತಿ ಮತ್ತು ನವಮಾಧಿಪತಿ, ಹೌದು ಭಾಗ್ಯಾಧಿಪತಿ. ಭಾಗ್ಯಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಇರೋದರಿಂದ ನಮ್ಮ ಭಾಗ್ಯವನ್ನು ನಾವು ಕಳ್ಕೊಳ್ಬೇಕಾಗತ್ತಾ, ಅಥವಾ ನಮ್ಮ ಭಾಗ್ಯದಿಂದ ಬಂದಂತಹ ಕೆಲಸವನ್ನು ಕಳ್ಕೊಳ್ಬೇಕಾಗತ್ತಾ, ಅಥವಾ ನಮ್ಮ ಅನಾರೋಗ್ಯ ಏರುಪೇರಾಗತ್ತಾ? ಹೀಗೆಲ್ಲ ಅನೇಕ ಸಂದೇಹಗಳು ಇರಬಹುದು. ಆ ಎಲ್ಲ ಸಂದೇಹಗಳಿಗೂ ಒಂದು ಉತ್ತರವನ್ನು ಕೊಡುವ ಪ್ರಯತ್ನವನ್ನು ನಾನು ಮಾಡ್ತಾ ಬರ್ತೇನೆ. ಜೊತೆಗೆ ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ಹುಷಾರಾಗಿ ಇರಬೇಕಾಗಿರುವಂಥದ್ದು. ಕಾರಣ ಅಷ್ಟಮದ ಶನಿ, ಅಂದರೆ ನಮಗೆ ಸಪ್ತಮಾಧಿಪತಿಯಾದಂತಹ ಶನಿ ಅಷ್ಟಮಾಧಿಪತಿಯೂ ಆಗಿ ಅಷ್ಟಮದಲ್ಲೇ ಇರೋದರಿಂದ ಈ ಮಠ ಸಂಪ್ರದಾಯ ಅಥವಾ ಮಠದಿಂದಾಗಿ ಬರತಕ್ಕಂತಹ ಆಪತ್ತುಗಳು, ಅಥವಾ ಒಂದು ಗುಂಪು, ಮಠ ಅಂತ ಹೇಳಿದರೆ ಒಂದು ಗುಂಪು, ಆ ಒಂದು ಗುಂಪು ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು, ನಮ್ಮನ್ನು ಎಲ್ಲಿ ಸಲ್ಲಾದರೂ ನಮ್ಮನ್ನು ಸಿಕ್ಕಿ ಹಾಕಿಸುವಂಥದ್ದು, ಅಥವಾ ಈ ಥರದ ಕೆಲವು ಅನೇಕ ಕಿರಿಕಿರಿಗಳು ಜಾಸ್ತಿಯಾಗಿ ನಮಗೆ ಅದು ಬೇಡವೇ ಬೇಡಪ್ಪ ಅಂತ ಅನ್ನುವ ಮಟ್ಟಿಗೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ಕೆಲಸಕ್ಕೆ ಸಂಬಂಧ, ಕರ್ಮಕಾರಕನೂ ಹೌದು ಶನಿ, ಅದಕ್ಕೆ ಕರ್ಮಕ್ಕೆ ಸಂಬಂಧಪಟ್ಟದ್ದಾಗಬಹುದು, ಅಥವಾ ವಿವಾಹದ ಅಂದರೆ ಸ್ತ್ರೀ ವಿಷಯಕವಾದ ಒಂದು ಕಿರಿಕಿರಿಗಳಾಗಬಹುದು, ಅಥವಾ ಸಂಸಾರದ ವಿಷಯಗಳಾಗಬಹುದು. ಅದರಿಂದ ಯಾವುದೇ ಒಂದು ವಿಷಯ ಆದರೂ ಸ್ವಲ್ಪ ಜಾಗ್ರತೆಯಾಗಿ ಹುಷಾರಾಗಿ ಇರುವಂತಹದ್ದು ಬಹಳ ಒಳ್ಳೆಯದು. ಇನ್ನು ಗುರು ಮೌಢ್ಯ, ಗುರುಬಲ ಚೆನ್ನಾಗಿದೆ. ಈ ಸಮಸ್ಯೆಗಳು ನಾನೇನು ಹೇಳಿದೆ, ಈ ಸಮಸ್ಯೆಗಳಿದ್ದರೂ ಗುರು ಕರ್ಮಸ್ಥಾನದಲ್ಲಿ ಬರುವ ಕಾರಣ ಅದು ಸ್ಮೂತಾಗಿ ನಡೆದುಕೊಂಡು ಹೋಗುವಂತಹದ್ದೇ. ಗುರುಬಲ, ಗುರುವಿನ ಆಶೀರ್ವಾದ ಇದೆ. ಆದರೆ ಗುರು ಅಸ್ತ ಆಗಿರೋದ್ರಿಂದ ಇಷ್ಟು ದಿನ ಇದ್ದಂತಹ ಗುರುಬಲ ನಮಗೆ ಸಡನ್ನಾಗಿ ಇಲ್ಲದ ಹಾಗೆ ಆಗುವಂತಹದ್ದು, ಅಥವಾ ಗುರುಬಲ ಇದ್ದರೂ ಅದು ನಮಗೆ ಒಂದು ಅನುಕೂಲ ಆಗದೇ ಇರುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಅದರಿಂದ ಗುರು ಮೌಢ್ಯ ಆದಾಗ ನಮಗೆ ವಿಶೇಷವಾಗಿ ಗುರುಬಲವನ್ನು ವೃದ್ಧಿ ಮಾಡಿಕೊಳ್ಬೇಕು. ನಾವು ಯಾವುದೇ ಥರದ ಪ್ರಾರ್ಥನೆಯನ್ನು ಸಲ್ಲಿಸದೆ ಹೋದರೂ ಕೂಡ ನಮಗೆ ಗುರುಬಲ ಇದ್ದದ್ರಿಂದ ನಡೆದುಕೊಂಡು ಹೋಗ್ತಾ ಇತ್ತು. ಈಗ ಆ ಗುರುವಿಗೆ ಮೌಢ್ಯ ಬಂದಾಗ ಏನಾಗುತ್ತೆ, ನಮಗೆ ಸಿಗ್ತಾ ಇರ್ತಂತಹ ಅದೃಷ್ಟಗಳು, ಭಾಗ್ಯಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು, ಸಣ್ಣ ಪುಟ್ಟ ವಿಷಯಗಳಲ್ಲಿ ಅನೇಕ ಆಪತ್ತುಗಳನ್ನು ನಾವು ಎದುರಿಸಬೇಕಾಗುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಪ್ರಧಾನವಾಗಿ ಮನ್ಯು ಸೂಕ್ತವನ್ನು ಜಪಿಸುವಂತಹದ್ದು. ಯಾರಿಗೆ ಸೂಕ್ತಾದಿಗಳನ್ನು, ವೇದ ಮಂತ್ರಗಳನ್ನು ಜಪಿಸೋದಕ್ಕೆ ಕಷ್ಟ ಆಗುತ್ತೆ ಅಂತಹವರು ನಾರಾಯಣ ಪಂಡಿತಾಚಾರ್ಯ ನಡೆಸಿರ್ತಕ್ಕಂತಹ ನರಸಿಂಹ ಸ್ತುತಿಯನ್ನು ಪಾರಾಯಣ ಮಾಡುವಂತಹದ್ದು, ಅಥವಾ ತ್ರಿವಿಕ್ರಮ ಪಂಡಿತರ ರಚನೆ ಮಾಡಿರತಕ್ಕಂತಹ ಉದಯ ರವಿ ಸಹಸ್ರ ದ್ಯೋಜಿತಂ ರೂಕ್ಷವೀಕ್ಷಂ ಅನ್ನುವಂತಹ ನರಸಿಂಹ ಸ್ತೋತ್ರ, ಅಥವಾ ನಿಮಗೆ ಗೊತ್ತಿರತಕ್ಕಂತಹ ಯಾವುದಾದರೂ ಒಂದು ನರಸಿಂಹ ಸ್ತೋತ್ರವನ್ನು ನೀವು ಜಪಿಸ್ತಾ ಬನ್ನಿ. ಆದ್ದರಿಂದ ಶತ್ರುಕೃತವಾದಂತಹ ಕೆಲವೆಲ್ಲ ದೋಷಗಳನ್ನು ನಾವು ದೂರ ಮಾಡಿಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಅವನು ಭಾಗ್ಯಾಧಿಪತಿ. ಭಾಗ್ಯಸ್ಥಾನ ಅಂತಂದರೆ ಒಂದು ಎಲ್ಲ ತಂದೆ, ತಪಸ್ಸು ಎಲ್ಲವೂ ಆಗುತ್ತೆ, ದಾನ, ಸೌಶೀಲ್ಯ, ಗುರುಗಳು ಎಲ್ಲರೂ ಆಗ್ತಾರೆ. ಆದ್ದರಿಂದ ಗುರುಗಳಿಂದ ಬರತಕ್ಕಂತಹ ಆಪಾದನೆಗಳು, ಅಥವಾ ಗುರುಬಲ ನಮಗೆ ಕಡಿಮೆ ಆಗುವಂತಹದ್ದು, ಅಥವಾ ಗುರುಗಳಿಗೆ ಇಷ್ಟ ಇರುತ್ತೆ ಕೊಡಬೇಕು, ಮಾಡಬೇಕು, ಅವನನ್ನು ಕರಿಬೇಕು, ಅವನ ಆಶೀರ್ವಾದ ಮಾಡಬೇಕು ಅಂತ ಇರುತ್ತೆ. ಆದರೆ ಜೊತೆಗಿರುವವರ ಒಂದು ಅಡಚಣೆ ಜಾಸ್ತಿ ಆಗುವಂತಹದ್ದು. ಆದ್ದರಿಂದ ಇದೆಲ್ಲವೂ ಕೂಡ ಇರೋದರಿಂದ ವಿಶೇಷವಾಗಿ ನರಸಿಂಹನ ಸ್ತೋತ್ರವನ್ನು ಜಪಿಸಿ, ಅದರ ಜೊತೆಗೆ ನಿಮ್ಮ ಗುರುಗಳು ಯಾರಿದ್ದಾರೆ ಆ ಗುರುಗಳ ಪಾದ ಪೂಜೆ ಅಥವಾ ಪಾದ ಪ್ರಕ್ಷಾಳನೆ, ಅಥವಾ ನಿಮ್ಮ ಗುರುಗಳನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ಅವರು ಮಾಡಿರತಕ್ಕಂತಹ ಗ್ರಂಥಗಳ ಅಧ್ಯಯನವನ್ನು ನಡೆಸುವಂಥದ್ದು. ಇದನ್ನು ಮಾಡುವುದರಿಂದ ಗುರುಗಳಿಗೆ ಸಂಪ್ರೀತಿಯಾಗಿ ಏನು ಗುರು ಮೌಢ್ಯ ಕಾಲದಲ್ಲಿ ಬರಬಹುದಾದ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ಇನ್ನು ಕರ್ಕಾಟಕ ರಾಶಿಯವರ ವಿದ್ಯಾರ್ಥಿಗಳು ಯಾರಿದ್ದೀರಿ, ಆ ವಿದ್ಯಾರ್ಥಿಗಳ ಜೀವನ ಹೇಗಿದೆ ಅಂತ ನಾವು ನೋಡುವುದಾದರೆ, ದ್ವಿತೀಯಾಧಿಪತಿಯಾದ ರವಿ ಕರ್ಮಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯ ವಿದ್ಯಾಭ್ಯಾಸಕ್ಕೇನು ತೊಂದರೆ ಇಲ್ಲ. ಆದರೆ ಈ ಎಷ್ಟೇ ಓದಿದ್ದು ತಲೆಗೆ ಹತ್ತಲ್ಲ ಅಂತ ಹೇಳ್ತಾರಲ್ಲ, ಆ ಒಂದು ಸಾಧ್ಯತೆ ಬರುತ್ತೆ ಗುರುಮೌಢ್ಯ
ಗುರು ಹಸ್ತ ಆಗುವ ಕಾರಣ. ಆದ್ದರಿಂದ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ. ಇನ್ನು ವಿಶೇಷ ವಿದ್ಯಾಭ್ಯಾಸ PhD ಮಾಡಬೇಕು, ಹೊರದೇಶಕ್ಕೆ ಹೋಗಬೇಕು ಅನ್ನುವಂತಹ ಆಕಾಂಕ್ಷೆ ಯಾರಿಗಿದೆ ಅವರಿಗೂ ಕೂಡ ಒಳ್ಳೆಯ ಯೋಗ. ಪಂಚಮಾಧಿಪತಿಯಾಗಿರತಕ್ಕಂತಹ ಕುಜ ಇನ್ನೊಂದು ನವಮ ಸ್ಥಾನದಲ್ಲಿ ಬರುವ ಕಾರಣ ಒಳ್ಳೆಯ ಯೋಗಗಳನ್ನು ನಾವು ತಿಳಿಸಬಹುದು. ಆದರೆ ರಾಹುಗ್ರಸ್ತತೆ ಇರೋದರಿಂದ ನಮ್ಮ ಜೊತೆಗಿರತಕ್ಕಂತಹ ಸ್ನೇಹಿತರು ಅಥವಾ ನಮಗೆ ಗೈಡ್ ಮಾಡುವಂತಹ ವ್ಯಕ್ತಿಗಳು ಮಾರ್ಗದರ್ಶನ, ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಾ ಇರ್ತಾರೆ. ಬಟ್ ಹೇಳಿದವರು ಮಾತ್ರ ಮಾಡಿರೋಲ್ಲ. ಹಾಗಾಗಿ ನಾವು ಅವರು ಹೇಳಿದ್ದನ್ನು ನಂಬಿಕೊಂಡು ನಾವು ಮುಂದುವರಿಬಾರ್ದು. ನಮಗೆ ಯಾವುದು ಒಳ್ಳೆಯದಾಗುತ್ತೆ ಅನ್ನೋದನ್ನೂ ಕೂಡ ಒಮ್ಮೆ ಯೋಚನೆ ಮಾಡಬೇಕು. ಅವರು ಹೇಳಿದರು ಅಂತ ನಾವು ಮಾಡುವುದಕ್ಕಿಂತ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ರು ನನ್ನ ಕೈಲಿ ಆಗುತ್ತಾ ಅನ್ನೋದನ್ನು ನಿಮ್ಮನ್ನು ನೀವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ. ಆನಂತರ ನೀವು ಮುಂದುವರಿರಿ, ಖಂಡಿತ ಅನುಕೂಲ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಹಿಂದೆ ಎಲ್ಲ ನೀವು ಅವ್ರು ಹೇಳಿದ ಕೂಡಲೇ ಮಾಡಿರಬಹುದು, ಸಕ್ಸಸ್ಸು ಆಗಿರಬಹುದು. ಆದರೆ ಈಗ ಗುರು ಮೌಢ್ಯ ಇದೆ, ಗುರು ಹಸ್ತ ಇರುವ ಕಾರಣ ನಮಗೆ ಯಾರು ಮಾರ್ಗದರ್ಶನ ಮಾಡ್ತಾರೆ ಅವರೇ ರಾಂಗ್ ಆಗಿ ನಮಗೆ ಮಾರ್ಗದರ್ಶನ ಮಾಡುವ ಸಾಧ್ಯತೆ ಇರುತ್ತೆ. ಅದರಿಂದ ಜಾಗೃತರಾಗಿರುವಂಥದ್ದು ನಮ್ಮ ಕರ್ತವ್ಯ. ಇನ್ನು ಸಂತಾನ ಆಕಾಂಕ್ಷಿಗಳು ಯಾರಿದ್ದೀರಿ, ಪಂಚಮಾಧಿಪತಿ ಆಗಿರತಕ್ಕಂತಹ ಕುಜನಿಗೆ ಒಂದು ಬುಧನ ಯೋಗ, ಬುಧ ನಿಜದಲ್ಲಿರತಕ್ಕಂತಹದ್ದು, ಜೊತೆಗೆ ಲಗ್ನಕ್ಕೆ ಪಾಪಗ್ರಹದ ದೃಷ್ಟಿಯೂ ಇಲ್ಲ, ಶುಭಗ್ರಹದ ದೃಷ್ಟಿಯೂ ಇಲ್ಲ. ಆದ್ದರಿಂದ ಸಂತಾನ ಅಂತಕ್ಕಂಥದ್ದು ಸ್ವಲ್ಪ ಡಿಲೇ ಆಗುವಂತಹ ಸಾಧ್ಯತೆ ಎಲ್ಲ ಇದೆ. ಅದರ ಬಗ್ಗೆ ಸ್ವಲ್ಪ ನಾವು ಮುಂದೂಡುವಂತಹದ್ದೇ ಬಹಳ ಒಳ್ಳೆಯದು. ಇನ್ನು ಈ ಸಂತಾನ ಆಗುವುದಿಲ್ಲ ಅಂತಲ್ಲ, ಸಂತಾನ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಜಾತಕದ ವಿಮರ್ಶೆಗಳು ಕೂಡ ಸಂತಾನಕ್ಕೆ ವಿಶೇಷವಾಗಿ ನಾವು ನೋಡಬೇಕಾಗತ್ತೆ. ಸಹಜವಾಗಿ ನಾವು ನೋಡುವಾಗ ತತ್ಕಾಲ ಲಗ್ನದ ಪ್ರಕಾರ ನಾವು ವಿಚಾರ ಮಾಡುವಾಗ ಒಂದು ಒಳ್ಳೆಯ ಅನುಕೂಲಗಳಿದ್ದಾವೆ. ಇನ್ನು ಈ ವಿವಾಹದ ವಿಷಯದಲ್ಲಿ ನಾವು ನೋಡುವಾಗ ಲಗ್ನಾಧಿಪತಿಯಾದ ಚಂದ್ರ ಸಪ್ತಮದಲ್ಲಿರುವ ಕಾರಣ ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಅಂದರೆ ಯಾರು ಲವ್ ಮ್ಯಾರೇಜ್ ಮಾಡಿಕೊಳ್ಬೇಕು ಅಂತ ಇದ್ದೀರಿ ಅಥವಾ ಇಷ್ಟಪಡ್ತಾ ಇದ್ದೀರಿ ಅಂತಹವರಿಗೆ ಒಳ್ಳೆಯ ಕಾಲ ಇದಾಗಿದೆ. ಆದರೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಎಲ್ಲರನ್ನು ಬಿಟ್ಟು ದೂರ ಎಲ್ಲೋ ಓಡಿ ಹೋಗಿ ಮದುವೆ ಮಾಡಿಕೊಳ್ಳುವ ಯೋಗ ಖಂಡಿತ ಇಲ್ಲ. ಕಾರಣ ಅಷ್ಟಮದಲ್ಲಿರ್ತಕ್ಕಂತಹ ಶನಿ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ನಾವು ವಿವಾಹವನ್ನು ನಡೆಸಿಕೊಳ್ಳಬೇಕು ಅಂತಂದರೆ, ಪ್ರಧಾನವಾಗಿ ಈ ಹುಡುಗರು ಅಂತಾದರೆ ಹುಡುಗಿಯ ತಂದೆ ಹತ್ರ ಮಾತಾಡಿ, ಹುಡುಗಿ ಅಂತಾದರೆ ಹುಡುಗನ ತಂದೆ. ಹಾಗಾಗಿ ತಂದೆಯನ್ನು ಓಲೈಸುವ ಮುಖಾಂತರ, ತಂದೆಗೆ ಒಪ್ಪಿಗೆಯನ್ನು ಪಡೆಯುವ ಮುಖಾಂತರ ಅವರು ಮುಂದೆ ನಿಂತು ಎಲ್ಲರನ್ನು ಒಪ್ಪಿಸಿ ಮದುವೆ ಮಾಡಿಸ್ತಾರೆ. ಅದರಿಂದ ಆ ರೀತಿಯಲ್ಲಿ ನಾವು ಪ್ರಯತ್ನವನ್ನು ನಡೆಸಬೇಕು. ಅದು ನಿಮಗೆ ಒಳ್ಳೆಯ ಸಕ್ಸಸ್ ನಿಮಗೆ ಕಂಡು ಬರುತ್ತೆ. ಇನ್ನು 9ರಲ್ಲಿ ಕುಜ ಬುಧರ ಯೋಗ ಇರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಗಾಡಿಯಿಂದ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದಾಗಲಿ ತಂದೆಯವರು, ಅಥವಾ ಒಂದು ಬಿದ್ದು ಸರ್ಜರಿ ಆಗುವಂಥದ್ದು, ಅಥವಾ ದೈಹಿಕವಾಗಿರ್ತಕ್ಕಂಥ ಒಂದು ಸರ್ಜರಿಯೂ ಕೂಡ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಇನ್ನು ಕರ್ಮಸ್ಥಾನದಲ್ಲಿ ರವಿ ಗುರುಗಳ ಯೋಗ ಮತ್ತು ಕರ್ಮಾಧಿಪತಿ ಆಗಿರತಕ್ಕಂತಹ ಕುಜ ನವಮದಲ್ಲಿರುವುದರಿಂದ ಹೊಸ ಕೆಲಸಕ್ಕೆ ಪ್ರಯತ್ನ ಪಡುವಂತಹವರಿಗೆ ಈ 13-14ನೇ ತಾರೀಕಿನ ನಂತರ ಕಾಲದಲ್ಲಿ ಕೆಲಸದ ಆಫರ್ ಬರುವಂತಹ ಸಾಧ್ಯತೆ ಇದೆ. ಇನ್ನು ಆದರೆ ನೀವು ಅಂದುಕೊಂಡಷ್ಟು ಸಂಬಳ ಸಿಗದೇ ಇರಬಹುದು, ಆದರೆ ಅನುಕೂಲ ಅಂತೂ ಆಗುತ್ತೆ ಕೆಲಸದ ವಿಷಯದಲ್ಲಿ. ಆದರೂ ಒಂದು 6 ತಿಂಗಳ ಮಟ್ಟಿಗೆ ಸ್ವಲ್ಪ ಹುಷಾರಾಗಿ ನಮ್ಮ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡುವ ಪ್ರಯತ್ನವನ್ನು ನೀವು ನಡೆಸಬೇಕು. ಇನ್ನು ಲಾಭಾಧಿಪತಿಯಾದಂತಹ ಶುಕ್ರನು ಕರ್ಮಸ್ಥಾನದಲ್ಲಿರುವುದರಿಂದ ಒಳ್ಳೆಯ ಕೆಲಸದಲ್ಲಿ ಲಾಭವೂ ಆಗುತ್ತೆ. ಒಂದು ಒಳ್ಳೆ ಪ್ರಯತ್ನ ಪಟ್ಟಲ್ಲಿ ಸಂಪತ್ತು ಬರುವಂತಹ ಸಾಧ್ಯತೆಗಳು ಅದೆಲ್ಲವೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಇನ್ನು ವ್ಯಯಾಧಿಪತಿಯಾದಂತಹ ಬುಧ ನೀಚದಲ್ಲಿರುವುದರಿಂದ ಸ್ವಲ್ಪ ನಾವು ಬೀಳುವಂತಹದ್ದು ಅಥವಾ ನಮ್ಮ ಧಾರ್ಮಿಕಾಚರಣೆಯೇ ಮರುಮರೀಚಿಕೆಯಾಗಿ ಬಿಡುತ್ತೆ. ಒಳ್ಳೆಯ ಧಾರ್ಮಿಕರಾಗಿದ್ದ ನಾವು ಧಾರ್ಮಿಕತನದಲ್ಲಿ ಕೆಲಸಾದಿಗಳನ್ನು ನಡೆಸ್ತಾ ಇದ್ದ ವ್ಯಕ್ತಿಗಳಾಗಿದ್ದರೂ ಕೂಡ ಎಲ್ಲೋ ಒಂದು ಅಧರ್ಮದ ಪ್ರವೃತ್ತಿ ಇಲ್ಲಿ ಕಂಡು ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿರುವಂತಹದ್ದು. ಆದಷ್ಟು ಧಾರ್ಮಿಕರಾಗಿದ್ದು ಧರ್ಮಾಚರಣೆಯನ್ನು ನಡೆಸಿ, ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಕೃಷ್ಣನ ಮಾತು ನೆನಪಿಟ್ಟುಕೊಳ್ಳಿ. ನಮ್ಮ ಧರ್ಮದಲ್ಲಿ ಇದ್ದು ನಮ್ಮ ಧರ್ಮಾಚರಣೆಯನ್ನು ನಡೆಸಿದಲ್ಲಿ ಖಂಡಿತ ಧರ್ಮೋ ರಕ್ಷತೆ ರಕ್ಷಿತಃ. ಆದ್ದರಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಪ್ರಧಾನವಾಗಿ ದುರ್ಗೆಯ ಆರಾಧನೆಯನ್ನು ನಡೆಸಿ ನಿಮ್ಮ ಎಲ್ಲ ಕಷ್ಟಗಳನ್ನು ಅವಳು ಪರಿಹಾರ ಮಾಡ್ತಾಳೆ. ಜೊತೆಗೆ ಹನುಮಂತ ದೇವರಿಗೆ ಒಂದು ಜೇನುತುಪ್ಪದ ಅಭಿಷೇಕವನ್ನು ನಡೆಸ್ತಾ ಬನ್ನಿ. ಹನುಮ ಮತ್ತು ದುರ್ಗೆ ಇವೆರಡರ ಆರಾಧನೆಯಿಂದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು.